ಮಾಡಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಅಂತ. ಅಂದ್ರೆ ಇವ್ರು ಟ್ರೈನ್ ದಪ್ಪ ಆಗ್ಬೇಕು ಅಥವಾ ನೀವು ಸಣ್ಣ ಆಗ್ಬೇಕು ಅಂತ ಪ್ರಶ್ನೆ ಬಂದ್ಬಿಡ್ತೀವಿ. ಆತರ ಫಿಸಿಕಲ್ ಅವ್ನ್ ಬಿಟ್ಬಿಡಿ, ಫಿಸಿಕಲಿ ನಾನು ನೋಡಂಗಿದ್ರೆ ಯಾರು ನೋಡ್ತಾನೆ ಇರ್ಲಿಲ್ಲ. ಇವಾಗ ನಾನು ಪ್ರೂವ್ ಮಾಡಿದ್ರೆ ಆಯ್ತು. ಮುಚ್ಕೊಂಡಿರು ಸರ್, ಮಾತಾಡ್ತಾ ಸ್ವಲ್ಪ ದಪ್ಪ ಆಗೋದ್ರ ವಿಷಯ ಬಿಟ್ಬಿಡು. ನಾನ್ ದಪ್ಪ ಆಗಲ್ಲ, ನನ್ಗೆ ಇಷ್ಟ ಇಲ್ಲ. ನನ್ಗೆ ಇಷ್ಟ ಬಂದಾಗ ದಪ್ಪ ಆಗ್ತೀನಿ ನಾನು, ಅದನ್ನ ಫೋರ್ಸ್ ಮಾಡ್ಬೇಡಿ. ನನ್ಗೆ ಹೆಂಗ್ ಇಷ್ಟ ಆದಾಗ ನಾನು ದಪ್ಪ ಆಗ್ತೀನಿ. ಕೆಲವು ಆಡಿಯನ್ಸ್ ನಾನು ಒಂದು ಹೆಜ್ಜೆ ಮುಂದೆ ನೋಡ್ಬಿಟ್ಟು ನಾನು ಹೇಳಿ ನೋಡಿದೆ, ಅಂದ್ರೆ ಪ್ರೇಕ್ಷಕನಾಗಿ ಹೇಗೆ ಇಬ್ರು ಹಿಂಗ್ ಹೋಗೋದು ಅನ್ನೋ ಸ್ಕ್ರೀನ್ ಅಂತ. ಯಾಕಂದ್ರೆ ಕೆಲವು ಟೈಮಲ್ಲಿ ಇಬ್ರು ಒಂದ್ ಸಂವಾದ ಕಂಡ್ರೆ ಅದೊಂಥರ ಚೆನ್ನಾಗಿ ಕಾಣುತ್ತೆ ಅಂತ. ಬೇರೆ ಏನಾದ್ರು ಕೇಳ್ರಿ. ಅಲ್ಲ ಬೇರೆ ಅದೇ ನಾನು ಕೇಳ್ತಾ ಇದೀನಲ್ಲ, ಸುಮ್ನೆ ಬೇರೆ ಮಾತಾಡ್ರಿ, ಬಿಟ್ಬಿಡ್ರಿ. ಮತ್ತೆ ನೀನಾರು ಹೇಳ್ಬೋದು. ನೀನ್ ಕರ್ದಿ ನಾನು ಬಂದಿದ್ದೀನಿ. ನಾನು ಕರ್ದಿದ್ದೀನಿ ಈ ತರ ಪ್ರಶ್ನೆ ಕೇಳುತ್ತೆ. ಏನಕ್ಕೆ ಪ್ರಶ್ನೆ ಇಲ್ಲಿ ಈಗ ಫ್ರೆಂಡ್ಶಿಪ್ ಅಂದ್ರೆ ಅದೊಂದೇ ಫ್ರೆಂಡ್ಶಿಪ್ ಅಲ್ಲ. ನೆಕ್ಸ್ಟ್ ಒಟ್ಟಿಗೆ ಫಿಲ್ಮ್ ಮಾಡಿದ್ರೆ ಏನಾಗುತ್ತೆ? ಒಟ್ಟಿಗೆ ಸಿನಿಮಾ ಮಾಡಿದ್ರೆ ಮಾತ್ರ ಫ್ರೆಂಡ್ಶಿಪ್ ಅಲ್ಲ ಗೋಶಾಲ್. ಅಂದ್ರೆ ಆನ್ ಸ್ಕ್ರೀನ್ ಮಾತ್ರ ಅಲ್ಲ, ನಾವು ಆಫ್ ಸ್ಕ್ರೀನ್ ಫ್ರೆಂಡ್ಸ್. ನಾವು ಅದೇ ಆನ್ ಸ್ಕ್ರೀನ್ ಅದು ವರ್ಕೌಟ್ ಆಗ್ಬೇಕು ಅಂತ ನನ್ನ ಪ್ರಶ್ನೆ. ಆಗುತ್ತೆ. ನಿಮ್ ತರ ಕ್ವಶನ್ ಕೇಳಿದ್ರೆ ಏನ್ ಮಾಡಕ್ ಆಗುತ್ತೆ? ನಾವು ಅಲ್ಲ ನೀವು ಅದಕ್ಕೆ ಸ್ಕ್ರಿಪ್ಟ್ ನಾವು ರೆಡಿ ಮಾಡ್ತೀವಿ, ನಾವು ಸ್ಕ್ರೀನ್ ಪ್ಲೇ ನಾವು ಮಾಡ್ತೀವಿ. ಇನ್ ಕೇಸ್ ಅದ್ರ ಸಿನಿಮಾ ಅವಕಾಶ ಬಂದ್ರೆ ಯೋಗಿ ಅವರು ಸ್ಪೋರ್ಟಿವ್ ತಗೊಂಡು ಜಿಮ್ ಮಾಡ್ಬಿಟ್ಟು ಇದು ಮಾಡ್ಬೋದಲ್ಲ. ವಿಷಯ ಅಲ್ಲ, ಈ ಟಾಪಿಕ್ ಇರೋದನ್ನ ಹೇಳಿದ್ದೀನಿ. ಕೈ ಇಳಿಸ್ರಿ, ಕೈ ಅದೇ ನಾನು ಮಾತಾಡ್ತಾ ಇಲ್ಲ. ರಿಪೋರ್ಟರ್ ರಿಪೋರ್ಟರ್ ಆದ ತಕ್ಷಣ ನೀವು ಮಾತಾಡ್ಬೋದಾ? ನೀವು ಅಲ್ಲ ಏನಕ್ಕೆ ಮಾತಾಡಕ್ಕಾಗಲ್ಲ? ಕೈ ಎತ್ತಬೇಡಿ, ದಯವಿಟ್ಟು ಕೈ ಎತ್ತಬೇಡಿ. ನನ್ಗೆ ಇಷ್ಟ ಆಗಲ್ಲ. ನಮ್ ಇಬ್ಬರ ಕಡೆನೂ ಕೈ ತೋರ್ಸು ಮಾತಾಡಬೇಡಿ, ನನ್ಗೆ ಇಷ್ಟ ಆಗಲ್ಲ. ಕೈ ತೋರಿಸ್ತಲ್ಲ. ಪ್ರಶ್ನೆ ಇಲ್ಲಿ ಪ್ರಶ್ನೆ ಉದ್ಭವ ಆಗೋದು, ಈ ಪ್ರಶ್ನೆ ಉದ್ಭವ ಆಗೋದು ಒಟ್ಟಿಗೆ ಕೈ ಇಳಿಸ್ಬಿಟ್ಟು ಮಾತಾಡಿ ಅಂತ ಹೇಳ್ತಾ ಇಲ್ವಾ? ಕೈ ಇಳಿಸಿ. ಕೈ ಕ್ವಶನ್ ಇರಲ್ಲ, ಕೈ ಇಳಿಸಿ ನೀವು. ಆಯ್ತು, ಓಕೆ. ಕೈ ನಾನು ಪ್ರಶ್ನೆ ಕೇಳಿದ್ರೆ ನಾನು ಕೈ ತೋರಿಸ್ಬಿಟ್ಟು ಏನ್ ಮಾಡ್ಬಿಡ ಕರೆಕ್ಟ್ ಆಗಿ ಮಾತಾಡಕ್ಕೆ ಇಲ್ಲ. ಈಗ ನೋಡಿ, ನಾನು ಉದ್ದೇಶಪೂರ್ವಕ ನಿಮ್ಗೆ ಇದು ಮಾಡ್ಬೇಕು ಅಂತ ಬೇಜಾರು ಮಾಡ್ಬೇಕು. ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ನೀವು ಒಟ್ಟಿಗೆ ಆಕ್ಟ್ ಮಾಡೋರು ಕೆಲವು ಹೋಗು ಸುಮ್ನೆ. ಕ್ಯಾಮ್ರಾ ತೆಗಿ. ಮುರಳಿ, ನೀವು ನಿಮಗ್ ಗೊತ್ತಿಲ್ಲ ಇಲ್ಲಿ ಏನಾಯ್ತು ಅನ್ನೋದು. ಅಲ್ಲ ರೀ, ನಾನು ಹೇಳ್ದೆ ನಾನು ಟಿವಿ ಅಂತಲ್ಲ, ನಾನು ಕೇಳ್ತಾರ ಪ್ರಶ್ನೆ. ನೀವು ರಿಪೋರ್ಟರ್ಗಳು ಒಬ್ರೆ ಕೈ ತೋರಿಸ್ಕೊಂಡು ಬಾಯಿ ಬಂದಾಗ ಮಾತಾಡ್ಕೊಂಡು. ಓಕೆ, ಇದಿಷ್ಟು ಸ್ನೇಹಿತರ ಮಾತು. ಯೋಗೇಶ್ ಅವರ ಮಾತಾಡೋ ತುಂಬಾ ಅಪ್ಸೆಟ್ ಆದ್ರು. ಅವ್ರಿಗೆ ಗೊತ್ತಿಲ್ಲ ಬಹುಶಃ ಏನು ಫಸ್ಟ್ ಅಂತ ಫುಲ್ ಮಾಡ್ತಾ ಇದೀವಿ ನಾವು. ಫೂಲ ಈ ತರ ವಿಷಯ ಮಾಡೋದು, ಈ ತರ ವಿಷಯ ಮಾಡ್ತೀರಾ? ಈ ತರ ನಮ್ಮಿಬ್ರು ತಂದಿಟ್ಬಿಟ್ಟು ಮಾಡೋದಾ? ಬಿಡ್ರಪ್ಪ, ಯಾಕೆ ಸೀರಿಯಸ್ ಆಗ್ತಿದ್ದೀರಾ? ಮಾಡೋದನ್ನ ಕರೆಕ್ಟ್ ಆಗಿ ಮಾಡ್ಬೇಕು ತಾನೆ. ರಿಯಾಕ್ಷನ್ ಕೊಡಿ ಸಾಕು. ಅದೇ ಏನ್ ರಿಯಾಕ್ಷನ್ ಕೊಡ್ಲಿ ನಾನು? ನೋಡ್ತಾರೆ. ನೀವು ಕರೆಕ್ಟ್ ಆಗಿ ಕೇಳಿದ್ರೆ ನಾನು ಅವಾಗಲೇ ಮಾತಾಡ್ತಾ ಇದ್ದೆ. ನೀವು ಕೇಳಿ ಕೈ ತೋರಿಸ್ಬೇಡಿ, ದಯವಿಟ್ಟು ಕೈ ತೋರಿಸ್ಬೇಡಿ. ನಾನು ಆಕ್ಚುಲಿ ತಮಾಷೆ ಮಾಡ್ಬೋದು ಅಂತಂದ್ರೆ ನೀವು ಇಷ್ಟು ತಗಡ್ತಾರ ಬರ್ತೀರ ಅಂತ ಗೊತ್ತಿರಲಿಲ್ಲ. ಯಾಕಂದ್ರೆ ನನಗೂ ನೀವು ತಂದಾಕೋದು ಚೆನ್ನಾಗಿರಲ್ಲ. ಸೊ ಭಾಳ ಕಷ್ಟ ಆಗುತ್ತೆ. ಇರಲಿ, ಓಕೆ. ಬಟ್ ಒಂದಂತ ಹೇಳ್ಬಿಡ್ತೀನಿ, ಇವಾಗ ಯೋಗಿಗೆ ಸಾರಿ ಕೇಳಿದ್ರೆ ಎಲ್ಲ ಸೆಟ್ಲ್ ಆಗುತ್ತೆ. ಸಾರಿ ಪಕ್ರ ಆದ್ರಿ. ಈಗ ಇದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ? ಇಲ್ಲ, ನಾವು ಬಂದಿದ್ದು ಮಾಡಿದೀವಿ ಪಕ್ರ. ಏನ್ ಮಾಡಿದ್ರ? ಎದ್ರಕೊಂಡು ಮೀಟ್ ಮಾಡ್ಬಿಟ್ಟು ರಿಯಾಕ್ಷನ್ ನೋಡಿದಾರೆ. ಆಯ್ತು, ಇವಾಗ ಈ ಪ್ರತಿಕ್ರಿಯೆ ನಮ್ಮನ್ನ ಕೇಳ್ತಿದ್ರಿ. ಇಷ್ಟ ದಿನ ಎಲ್ಲ ಕಾಟ ಕೊಟ್ಟಿದ್ರ? ನಿಮ್ಮ chiquita.